ಈ ಒಂದು ದಿನ ಹುಟ್ಟುಹಬ್ಬನ ಆಚರಣೆ ಮಾಡ್ಕೋತಾ ಇದ್ದಾರೆ. ಅವ್ರಿಗೆ ವಯಸ್ಸು ಜಾಸ್ತಿ ಆಗ್ತಾ ಇದೆ, ವಯಸ್ಸು ಕಮ್ಮಿ ಆಗ್ತಾ ಇದೆ, ದೇವರನ್ನೇ ನನಗಂತೂ ಗೊತ್ತಿಲ್ಲ. ವಯಸ್ಸು ಕಮ್ಮಿ ಆಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಾರಣ ಇನ್ನೂ ಜನರಿಗೆ ಹೆಚ್ಚೆಚ್ಚು ಸೇವೆ ಮಾಡುವಂತ ಶಕ್ತಿ ಅವ್ರಿಗೆ ನೀಡ್ಲಿ. ಬಹಳ ಸೌಮ್ಯ ಸ್ವಭಾವದವರು. ಅವ್ರು ಜೋರಾಗಿ ಮಾತಾಡಿದೆ ನಾವು ಯಾರು ನೋಡಿಲ್ಲ. ಒಳಗಡೆ ಮಾತಾಡ್ತಾರೇನೋ, ನಮ್ಮ ಎದುರುಗಡೆ ಮಾತಾಡಲ್ಲ ಸೋಮಣ್ಣ ಅವರು. ಅವ್ರಿಗೆ ಜನರ ಕಂಡ್ರೆ ಅಷ್ಟೇ ಪ್ರೀತಿ. ನೀರಿನ ಸಮಸ್ಯೆ ಇರ್ಬೋದು, ಅದು ಯಾವುದೇ ಸಮಸ್ಯೆ ಇರ್ಬೋದು, ಎಲ್ಲವನ್ನ ನಿವಾರಣೆ ಮಾಡುವಂತ ಶಕ್ತಿ ಅವ್ರಿಗೆ ದೇವರು ಕೊಟ್ಟಿದ್ದಾನೆ. ಕಾರಣ ಹೆಚ್ಚೆಚ್ಚು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿರ್ಬೋದು, ರಾಜಕೀಯೇತರವಾಗಿರ್ಬೋದು, ಅವ್ರಿಗೆ ಹೆಚ್ಚು ಶಕ್ತಿ ತಾಯಿ ಚಾಮುಂಡಿ ನೀಡಲಿ ಅಂತ ಹೇಳ್ತಾ, ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಆಫ್ ಕರ್ನಾಟಕ, ಫಿಲ್ಮ್ ಇಂಡಸ್ಟ್ರಿ ಅಂಡ್ ಕಲ್ಚರಲ್ ಡೆವಲಪ್ಮೆಂಟ್ ಚೇಂಬರ್ಸ್ ನ ಎಲ್ಲ ನಮ್ಮ ಪ್ರೀತಿಯ ಸ್ನೇಹಿತರು, ವಿಶೇಷವಾಗಿ ಡಾಕ್ಟರ್ ಸುನೀಲ್ ಕುಮಾರ್ ಅವರು ಹಾಗೆ ರಾಮಮೂರ್ತಿ ಅವರು ಸರ್ಟಿಫಿಕೇಟ್ ಆಫ್ ಅಚೀವ್ಮೆಂಟ್ ಸಮಾಜ ಸೇವಾ ರತ್ನ ಅವಾರ್ಡ್ ಅನ್ನ ನಮ್ಮ ಸೋಮಣ್ಣ ಅವರಿಗೆ ನೀಡ್ತಾ ಇದ್ದಾರೆ. ಬರಲಿ ಒಂದು ಪ್ರೀತಿಯ ಚಪ್ಪಾಳೆ. ಈ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಸಮಾಜ ಸೇವಾ ರತ್ನ ಈ ಒಂದು ಭಾಗದಲ್ಲಿ ಹೆಚ್ಚೆಚ್ಚು ಜನಸೇವೆಯನ್ನು ಮಾಡಿರುವಂತಹ ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿರುವಂತಹ ನಮ್ಮ ಸೋಮಣ್ಣನವರಿಗೆ ಸಮಾಜ ಸೇವಾ ರತ್ನ ಅವಾರ್ಡ್ ನಮ್ಮ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಆಫ್ ಕರ್ನಾಟಕ, ಫಿಲ್ಮ್ ಇಂಡಸ್ಟ್ರಿ ಅಂಡ್ ಕಲ್ಚರಲ್ ಡೆವಲಪ್ಮೆಂಟ್ ನ ಡಾಕ್ಟರ್ ಸುನೀಲ್ ಕುಮಾರ್ ಪ್ರೆಸಿಡೆಂಟ್ ಅವರು ಹಾಗೆ ಅವರ ಇಡೀ ತಂಡದವರು ನೀಡ್ತಾ ಇದ್ದಾರೆ. ಬರ್ಲಪ್ಪ ಪ್ರೀತಿಯ ಚಪ್ಪಾಳೆ. ಸೂಪರ್. ನಮ್ಮ ಸೋಮಶೇಖರ್ ಅಣ್ಣ, ನಾನು ಈಗಾಗಲೇ ತಿಳಿಸಿದ್ದೀನಿ, ಈ ದಿನ ಎರಡು ವಿಶೇಷ ದಿನ. ಒಂದು, ಆ ತಂದೆ ಶಿವನ ಆರಾಧನೆಯನ್ನ ನಾವು ಮಾಡ್ತಾ ಇದ್ದೀವಿ. ಮಹಾಶಿವರಾತ್ರಿ ಹಬ್ಬ ಇದೆ. ಶಿವನ ಇನ್ನೊಂದು ಹೆಸರು ಸೋಮ ಅಂತ ಅನ್ಬೋದು, ಸೋಮಶೇಖರ ಅಂತ ಅನ್ಬೋದು. ಅಂತ ನಮ್ಮ ಸೋಮಶೇಖರ್ ಸರ್ ಅವರು ಈ ದಿನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ಕೋತಾ ಇದ್ದಾರೆ. ಆ ಶಿವನನ್ನ ನಾವು ಆರಾಧಿಸ್ತೀವಿ, ಈ ಸೋಮಶೇಖರ್ ಅವರನ್ನ ನಾವು ಪ್ರೀತಿಸ್ತೀವಿ, ಹೆಚ್ಚೆಚ್ಚು ಗೌರವಿಸ್ತೀವಿ ಅಂತ ಹೇಳ್ತಾ ಏನು ಭಗವಂತ ಶಿವರಾತ್ರಿ ಹಬ್ಬದ ಆ ಭಗವಂತ ಶಿವನ ಪಾದಕ್ಕೆ ನಮಸ್ಕರಿಸ್ತಾ, ಏನೇ ಅವಾರ್ಡ್ ಇರ್ಬೋದು, ಇಷ್ಟು ಜನ ಬಂದು ನನಗೆ ಆಶೀರ್ವಾದ ಇರ್ಬೋದು, ಪ್ರತಿಯೊಂದು ಕೂಡ ಎಲ್ಲ ನಿಮ್ಮಿಂದ. ಏಕೆಂದರೆ ನೀವೆಲ್ಲ ಇಡೀ ಜನ ನೀವೆಲ್ಲರೂ ಆಶೀರ್ವಾದ ಮಾಡೋದ್ರಿಂದ, ನಿಮ್ಮ ಮಾರ್ಗದರ್ಶಿಗೆ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ದಕ್ಕೋಸ್ಕರ ಇನ್ನು ಏನು ಇವಾಗ ಸಮಾಜ ರತನ ಬಂದಿದೆ, ಪ್ರತಿಯೊಂದೊಂದೂ ತಮ್ಮಗಳು ಸೇವೆ ಅಂತ ಹೇಳಿ ನಾನು ಒಂದು ಇಷ್ಟಪಡ್ತೀನಿ. ಯಾಕೆಂದರೆ ನಿಮ್ಮ ಸೇವೆಯನ್ನು ಯಾವತ್ತೂ ಸದಾ ನಾವು ಮರೆಯೋಕ್ಕಾಗೋದಿಲ್ಲ. ಯಾಕೆಂದರೆ ಇವತ್ತು ಈ ಭಾಗದಲ್ಲಿ ನನ್ನನ್ನು ಗುರುತಿಸಿ ಎಲ್ಲ ಇಡೀ ವರ್ಲ್ಡು, ಇಡೀ ಕ್ಷೇತ್ರದ ಜನ ಎಲ್ಲರೂ ಗುರುತಿಸಿ ಒಂದು ಸೋಮಶೇಖರ್ ಆಗಿ ಅಂತ ಹೇಳಿ ಒಂದು ಕಾರ್ಯಕರ್ತನಾಗಿದ್ದು ಅಂತಂದ್ರೆ ಇವತ್ತು ಈ ಮಟ್ಟಿಗೆ ತಂದಿದೆ. ನಿಮ್ಮೆಲ್ಲರೂ ಆಶೀರ್ವಾದ, ಆ ಶಿವರ ಭಗವಂತ ನನ್ನ ಮೇಲೆ ಇವಾಗ ಇನ್ನೂ ಹೆಚ್ಚಿನ ಆಶೀರ್ವಾದ ಇರಲಿ. ಇನ್ನೂ ನನಗೆ ಕೆಲಸ ಮಾಡುವಂಥ ಉದ್ಯೋಗ ಭಗವಂತ ಏನು ಕೊಟ್ಟರೆ ಆ ಕೆಲಸವನ್ನು ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಹೀಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುನೀಲ್ ಕುಮಾರ್ ಅಂತ, ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಪ್ರೆಸಿಡೆಂಟು, ಹಾಗೆ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಕಲ್ಚರ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಕೂಡ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾವು ಹಲವು ಕ್ಷೇತ್ರಗಳಲ್ಲಿ ನಮ್ಮ ಮಾಧ್ಯಮ ಟೀಮ್ಗಳಿಗೆ ಜೊತೆಗೆ ಹೋಗ್ತಾ ಇರ್ತೀವಿ, ಸರ್ವೆಗಳನ್ನು ಮಾಡ್ತಿರ್ತೀವಿ, ಫೀಡ್ಬ್ಯಾಕ್ಗಳನ್ನು ನೋಡ್ತಾ ಇರ್ತೀವಿ. ಹಾಗೆ ನಮ್ಮ ಸೋಮಶೇಖರ್ ಅವರ ಕ್ಷೇತ್ರದಲ್ಲಿ ಬಂದಾಗ ಅವರು ಖುದ್ದಾಗಿ ನಿಂತು ಪ್ರತಿಯೊಂದು ಕಾರ್ಯಗಳನ್ನು ಪರ್ಸನಲಿ ಅಬ್ಸರ್ವ್ ಮಾಡಿ, ಸಣ್ಣ ಸಣ್ಣ ರಿಪೇರ್ ವರ್ಕ್ ಇರ್ಬೋದು, ಏನೇ ಇರ್ಬೋದು, ಅದು ನನ್ನ ಮನೆ ಕೆಲಸ ಅಂತ ಮಾಡ್ತಿರೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಹಾಗಾಗಿ ಪ್ರತಿ ಜನರ ಜೊತೆ ಒಬ್ಬ ಸಾಮಾನ್ಯ ಸೇವಕನಾಗಿ ಎಲ್ಲರ ಸೇವೆಗಳನ್ನ ಮಾಡ್ತಿದ್ದಾರೆ ಈ ಕ್ಷೇತ್ರದಲ್ಲಿ ನೋಡಿ, ಅದನ್ನು ನಾವು ತಿಳ್ಕೊಂಡು ನಮ್ಮ ಸಂಸ್ಥೆ ವತಿಯಿಂದ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನ ಸನ್ಮಾನಿಸ್ತಾ ಇದ್ದೀವಿ. ಸೊ ಈ ಸೇವೆಗೆ ಅವ್ರ ಸೇವೆಗಳು ಇದೇ ಥರ ಮುಂದುವರಿಲಿ ಮತ್ತು ಜನರ ಪ್ರೀತಿ ಅವ್ರ ಮೇಲೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಮಾಡ್ತಾ ಜನರಿಗೆ ಬಹಳ ಹತ್ತಿರವಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಮುಂಬರುವಂತಹ ಎಲ್ಲ ದಿನಗಳಲ್ಲಿ ಅವರನ್ನ ನಮ್ಮ ಏನು GBA ಇದೆ, ಗ್ರೇಟರ್ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ, ಅದರಲ್ಲಿ ಅವ್ರನ್ನ ನೋಡ್ಬೇಕು ಅನ್ನುವಂತ ಆಸೆ ಎಲ್ಲ ಭಾಗದ ಜನರಿಗೆ ಇದೆ ಅಂತ ಹೇಳ್ತಾ, ಮಣಿ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅವರ ಪರವಾಗಿ ಸಹ ಸನ್ಮಾನ್ಯ ಶ್ರೀಯುತ ಸೋಮಶೇಖರ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನ ಹೇಳ್ತಾ ಬೊಂಬೆ ಹೇಳುತ್ತೈತೆ. ಕಂಟಿನ್ಯೂ ಮಾಡೋಣ. ಮತ್ತೆ ಆತ್ಮೀಯ ನನ್ನ ಗೆಳೆಯ ಸೋಮಶೇಖರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ನಮ್ಮ MLA ರಾಷ್ಟ್ರವತಿಯಿಂದ ಅವನು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನನ್ನ ಆಶೀರ್ವಾದ. ಥ್ಯಾಂಕ್ ಯು ಮಣಿ ಸರ್, ತಮ್ಮ ಪ್ರೀತಿಯ ನುಡಿಗಳಿಗೆ. ನಿಮ್ಮ ಒಬ್ಬ ಸ್ನೇಹಿತ ಶ್ರೀಯುತ ಸೋಮಶೇಖರ್ ಅವರು, ನಿಮ್ಮ ಪ್ರೀತಿಯ ಹಾರೈಕೆ ಅವ್ರ ಮೇಲೆ ಇರ್ಲಿ ಅಂತ ಹೇಳ್ತಾ, ಸೋಮಶೇಖರ್